ಪಾಂಡವಪುರ ಪಟ್ಟಣದ ಹಾರೋಳ್ಳಿ ಬಡಾವಣೆಯಲ್ಲಿ ಒಂದೇ ಮನೆಯಲ್ಲಿ 2 ಬಾರಿ ಕಳ್ಳತನವಾಗಿರುವ ಘಟನೆ ನಡೆದಿದೆ. ಹಾರೋಳ್ಳಿ ಗ್ರಾಮದ ಹೊಸ ಬಡಾವಣೆ ನಿವಾಸಿ ಭಾಗ್ಯಮ್ಮ ಎಂಬುವರ ನಿವಾಸದಲ್ಲಿ ಕಳೆದ 6 ತಿಂಗಳ ಹಿಂದೆ ಇದೇ ಮಾದರಿಯಲ್ಲಿ ಕಳ್ಳತನವಾಗಿ 70 ಗ್ರಾಂ ಚಿನ್ನಾಭರಣ ಕಳವಾಗಿತ್ತು. ಇದೀಗ ಪುನಃ ಇದೇ ಮಾದರಿಯಲ್ಲಿ ಕಳ್ಳತನವಾಗಿದೆ. ಒಂದೇ ಮನೆಯಲ್ಲಿ 2 ಬಾರಿ ಕಳ್ಳತನವಾಗಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಸ್ಥಳಕ್ಕೆ ಪಾಂಡವಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಶ್ವಾನದಳ ಹಾಗೂ ಬೆರಳಚ್ಚುಗಾರರು ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸಿದ್ದಾರೆ. ಯಾವಾಗ ಆಗಿದೆ ಅಂತಲೇ ಗೊತ್ತಿರೋಲ್ಲ. ಮೇಲೆ ಏನಾರು ಮಾಡೋರು ನೋಡೋದು ಅಮ್ಮನ ಮನೆಗೆ ಹೋಗಿದೆ. 2 ಡೋರ್ವೇ ಹಾಕೊಂಡು ಹೋಗಿದೆ. ಡೋರ ಬಾಗಿಲು ಹಾಕೊಂಡೇ ಹೋಗಿದೆ ಅಮ್ಮನ ಮನೆಗೆ. ಶನಿವಾರ ಹೋಗಿದೆ. ಈಗ ಬೆಳಗ್ಗೆ ಬಂದೆ. ಬಾತ್ರೂಮ್ಗೆ ಹೋಗುವಂಗಾಯ್ತು. ಬಾತ್ರೂಮ್ಗೆ ಅಂದ್ಬಿಟ್ಟು ಆ ಕಡೆ ಬಾಗಿಲ್ಗೆ ಹೋದೆ. ಬಾಗಿಲು ಓಪನ್ ಇತ್ತು. ಕಳ್ಳರು ಬಂದು ದರೋಡೆ ಮಾಡ್ಬಿಟ್ಟು ಹೋಗವ್ರೆ. ಏನೇನು ಹೋಗಿದೆ? 70 ಗ್ರಾಮ್ ಚಿನ್ನ ಹೋಗೈತೆ. 70 ಗ್ರಾಮ್ ಚಿನ್ನ ಹೋಗೈತೆ. ಅವಾಗದೇನು ಸಿಕ್ಕಿಲ್ಲ? ಇಲ್ಲ, ಸಿಕ್ಕಿಲ್ಲ. ಇದು 2ನೇ ಬಾರಿ ಒಂದೇ ಮನೆ. 6 ತಿಂಗಳು. ಇವತ್ತು 6 ತಿಂಗಳು. 70 ಗ್ರಾಮ್ ಚಿನ್ನ ಹೋಗಿ 6 ತಿಂಗಳು ಆಗಿದೆ. ಅವಾಗಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಾ? ಕೊಟ್ಟಿದ್ದು. ಏನು ಪ್ರಯೋಜನ ಆಗಿಲ್ಲ? ಇಲ್ಲ, ಏನೂ ಆಗಿಲ್ಲ. ಈಗ ತಿರ್ಗಾ ಪೊಲೀಸರು ಬಂದಿದ್ರು? ಪೊಲೀಸರು ಬಂದಿದ್ರು? ಪೊಲೀಸ್ನವ್ರು ಬಂದವ್ರೆ, ಕ್ರೈಮ್ನವ್ರು ಬಂದವ್ರೆ. ನನಗೆ ನ್ಯಾಯ ಬೇಕು. ನ್ಯಾಯ ದೊರಕಿಸ್ಕೊಟ್ರೆ. ಹಾರೋಳಿ ಹೊಸ ಬಡಾವಣೆ. ಈಗ 6 ತಿಂಗಳಲ್ಲೂ ಕಳ್ತನ ಆಗಿತ್ತು. 70 ಗ್ರಾಮ್ ಚಿನ್ನ ಮತ್ತೆ ಒಡವೆ ದುಡ್ಡು ಎಲ್ಲ ಹೋಗಿತ್ತು. ಅವಾಗಲೂ ಕಂಪ್ಲೇಂಟ್ ಕೊಟ್ಟಿದ್ದು. ಅವಾಗಲಿಂದ ಇದುವರೆಗೂ ಏನು ಆಕ್ಷನ್ ತಗೊಂಡಿಲ್ಲ. ಅವರು ಹುಡುಕ್ತಾ ಇದೀವಿ ಅಂತಾನೆ ಅವ್ರೆ. ಈಗ ಮತ್ತೆ ಇವತ್ತು ಬೆಳಗಿನ ಜಾವದಲ್ಲಿ ಮತ್ತೆ ಕಳ್ತನ ಮಾಡವ್ರೆ. ಇವತ್ತು ಏನೇನು ಕಳ್ತನ ಮಾಡಿದಾರೆ ಸರ್? ಇವತ್ತು ಏನು ಹೋಗಿಲ್ಲ. ಆದ್ರೆ ಬೀಗ ಡೋರ್ ಎಲ್ಲ ನೋಡ್ದು ಇವತ್ತು ಎಲ್ಲ ಒಳಗಡೆ ಎಲ್ಲ ಬೀರು ಎಲ್ಲ ಓಪನ್ ಮಾಡಿ ಫುಲ್ ಎಲ್ಲ ಹುಡ್ಕವ್ರೆ. ಸದ್ಯಕ್ಕೆ ಇವಾಗ ಒಡವೆ ಏನು ಇರ್ಲಿಲ್ಲ. ಆದ್ರೆ 6 ತಿಂಗಳಿಂದ ಮಾಡಿರೋದಕ್ಕೆ ಸೇಮ್ ಟು ಸೇಮ್ ಈ ಸಲನೂ ಕೂಡ ಬಂದವ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ? ಈ ಸಲನೂ ಕಂಪ್ಲೇಂಟ್ ಕೊಟ್ಟಿದೀವಿ. ಹೋದ ಸಲನೂ ಕಂಪ್ಲೇಂಟ್. ಏನ್ ಬಂದಿರಾ ಪೊಲೀಸರು? ಪೊಲೀಸ್ನವ್ರು ಬಂದಿದ್ರು. ಕಳೆದ ಸಾರಿ ಕಳ್ತನ ಆಗಿದೆ, ಏನೋ ಸಿಕ್ತಾ? ಏನು ಸಿಕ್ಕಿಲ್ಲ. ಹೋದ ಸಲನೂ ಕೂಡ ಏನು ಸಿಕ್ಕಿಲ್ಲ. ಹೋದ ಸಲನೂ ಪೊಲೀಸ್ನವರು ನಾಯಿ ಬಂದಿತ್ತು. ಈ ಸಲನೂ ಪೊಲೀಸ್ನವರು ಕ್ರೈಮ್ನವರು ನಾಯಿ ಎಲ್ಲ ಬಂದಿತ್ತು. ಏನಂದ್ರು ಪೊಲೀಸರು? ಏನಾರು ಕೇಳಿದ್ರ? ಅದೇ ಹುಡುಕ್ತಿವಿ, ಆದಷ್ಟು ಬೇಗ ಹುಡುಕ್ತಿವಿ ಅಂತ